ನಮಸ್ಕಾರ ಎಲ್ಲರಿಗೂ. ನಾನು ಬೆಳಗಾಂ ಮುಂಜಾನೆ ಜಳಕಾಯ್ಕ ಮಾಡಿ ಚೊಕ್ ಅಂದ್ರೆ ಚೊಕ್ ರೆಡಿ ಆಗ್ಯಾನಿ. ಇವತ್ತು ಬೆಂಗಳೂರು ಟು ಹುಬ್ಬಳ್ಳಿ ಒಂದೇ ಭಾರತ್ ಎಕ್ಸ್ಪ್ರೆಸ್ ಇಂದ ಹೊಂಟೇನಿ. ಅಂದ್ರೆ ಗಿಚ್ ಕಾಣತಿದೆ ಫುಲ್ ಏನೋ ಒಂದು ಹೈಟೆಕ್ ಬೇರೆ ದೇಶದ ಟ್ರೈನ್ ಬಂದೈತೆ ಅಂತ ಸಾಧ್ಬಿಟ್ಟಿತ್ತು ನನಗಾರ. ನೋಡಿ ಈಗ ಬಂದೆ ಒಳಗೆ ಬಂದು ನೋಡ್ತೀನಿ, ಇದು ಟ್ರೈನ್ ಆಗಿ ಬಂದೇನೋ ಏರೋಪ್ಲೇನ್ ಬಂದೇನೋ ಕನ್ಫ್ಯೂಸ್ ಆಗುತ್ತೆ. ಮನಗಂಡ ಅಂದ್ರೆ ಮನಗಂಡ ಐತಿ. ಪೂರ್ತಿ ಎಸಿ ಟ್ರೈನ್, ಬಟನ್ ಒತ್ತಿದ್ರೆ ಬಾಗ್ಲ ಓಪನ್ ಆಕಾವ. ಕುಂದ್ರೆ ಸೀಟ್ ಹೆಂಗದ ಮಸ್ತ್ ಕಂಫರ್ಟೇಬಲ್ ಅದಾವ. ಕೈ ಇಡಾಕೋ ಐತಿ, ಕಾಲ್ ಇಡಾಕೋ ಐತಿ. ಸಣ್ಣ ಒಂದು ತಿನ್ನಕ್ ಇಲ್ಲ ಅಂದ್ರೆ ಏನ್ರ ಲ್ಯಾಪ್ಟಾಪ್ ಒಳಗೆ ವರ್ಕ್ ಮಾಡಾಕ ಆಕೈತಿ. ಆಮೇಲೆ ಸ್ವಚ್ಛ ರೈಲ್ವೆದಾಗ ಇರ್ತಾವ ಅಂತನದ ಗೊತ್ತಿದ್ದಿಲ್ಲ ನನಗೆ. ಸ್ವಲ್ಪ ನಮ್ಮ ಮಂದಿ ಟ್ರೈನ್ ಮ್ಯಾಗ ಕಣ್ಣೆ ತೋರಿಸಬೇಕು, ಗುಡ್ಗ ಇಟ್ಕ ಉಳ್ಬಾರ್ದಿಲ್ಲ. ಆಮೇಲೆ ಫಸ್ಟ್ ಪಂಕ್ತಿ ಒಳಗೆ ಚಾ ಪ್ರಿಮಿಕ್ಸ್ ಕೊಟ್ರ, ಮತ್ತೆ ಅದ್ರ ಜೊತೆಗೆ ಒಂದು ಬಿಸ್ಕೆಟ್ ಕೊಟ್ರ, ಆಮೇಲೆ ಒಂದು ಗ್ಲಾಸ್ ಒಳಗೆ ಬಿಸಿ ಬಿಸಿ ನೀರು ಕೊಡ್ತಾರ. ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಚಾ ಮಾಡ್ಕೊಂಡು ಕುಡಿಬೇಕು. ನಾವೇ ಚಾ ಅಂತ ಪರಿ ಏನ್ ಚಲೋ ಇದಿಲ್ಲ, ಬಟ್ ಓಕೆ ಇತ್ತು. ನಿಮ್ಗೆ ಬೇಕಾಗಿದ್ದು ನ್ಯೂಸ್ ಪೇಪರ್ ತಗೋಬಹುದು, ಕನ್ನಡ ಹಿಂದಿ ಇಂಗ್ಲೀಷ್ ಒಳಗೆ. ಅದ್ರ ಜೊತೆಗೆ ಒಂದು ನೀರಿನ ಬಾಟ್ಲಿನ ಕೊಡ್ತಾರೆ. ಇಲ್ಲ ನಷ್ಟ ಬಂತು, ವೆಜ್ ನಾನ್ ವೆಜ್ ಒಳಗೆ ನೀವು ಚೂಸ್ ಮಾಡ್ಬೇಕು. ನಾ ವೆಜ್ ಚೂಸ್ ಮಾಡಿದೆ. ನಾನ್ ವೆಜ್ ಅಂದ್ರೆ ಆಮ್ಲೆಟ್ ಗಿಮ್ಲೆಟ್ ಇರ್ತೈತಿ. ಇಲ್ಲಿ ನಾ ವೆಜ್ ಚೂಸ್ ಮಾಡೀನಿ. 2 ಕೇಕ್ ಕೊಟ್ರ, ಉಪ್ಪಿಟ್ಟು ಕೇಸರಿ ಬಾತ್ ಒಂದು ವಡ ಕೊಟ್ರ, ಚಟ್ನಿ ಮತ್ತೆ ಸಾಂಬಾರು ಐತಿ. ಚಟ್ನಿ ಸ್ವಲ್ಪ ಯಾಕೆ ಹೋಗೈತೆ ಅನ್ಸಾದ್ಬಿಟ್ಟೈತಿ. ಕೇಸರಿ ಬಾತ್ ಆತು, ಉಪ್ಪಿಟ್ಟು ಅಂದ್ರೆ ಸಿಮೆಂಟ್ ಆಗ್ಬಿಟ್ಟೈತಿ. ವಡಾನು ಮೆತ್ತಗಂದ್ರೆ ಮೆತ್ತಗೆ ಎಣ್ಣೆ ಹಿಡಿದು ಬಿಟ್ಟಿತ್ತು. ಸಾಂಬಾರ್ ಒಳಗೆ ಹಾಕೊಂಡು ಹೆಂಗೋ ಮಾಡಿ ಏನೇನು ಮಾಡಿ ತಿನ್ನಾತಿದ್ದೆ. ನಿಮ್ಗೆ ಕೂಡ ಸೇರ್ ಅಂತ ತಿಳ್ಕೊಂತೀನಿ. ಲೈಕ್ ಕಮೆಂಟ್ ಶೇರ್ ಮಾಡೋದು ಮರಕೋಬಿಡ್ರಿ. ಮತ್ತೆ ನೆಕ್ಸ್ಟ್ ಸಿಗೋಣಂತೆ.